ನೋಡಿ ಸರ್, ಈ ರಸ್ತೆಗೆ ಬಂದಿರುವಂಥ ಜಾಗ 30 ಕುಂಟೆ, ಸುತ್ತ ಬೌಂಡ್ರಿ ಫಿಕ್ಸ್ ಮಾಡಿ ಊರಿಗೆ ಅಟ್ಯಾಚ್ ಆಗಿರುವಂಥ ಜಾಗ. ಸುತ್ತ ಬೌಂಡ್ರಿ ಫಿಕ್ಸ್ ಮಾಡಿ ಫೆನ್ಸ್ ಹಾಕ್ಸ್ಬಿಟ್ಟಿದ್ದಾರೆ. ಮಳವಳ್ಳಿಯಿಂದ 21-22 ಕಿಲೋಮೀಟ್ರ್ ಆಗುತ್ತಾ. ಜಾಗ ಮಾತ್ರ ಸೂಪರ್ ಆಗಿದೆ ನೋಡಿ. ರೆಡ್ ಸಾಯಲು ಬಾಕ್ಸಾಗಿ ಸ್ಕ್ವೇರ್ ಆಗಿದೆ. ಸುತ್ತ ಫೆನ್ಸ್ ಹಾಕಿ 9 ಅಡಿ ಕಲ್ಲಾಕ್ಸಿ ಫೆನ್ಸನ್ ಮಾಡಿದ್ದಾರೆ. ಈ ರೋಡ್ಗೆ ಹೆಚ್ಚು ಕಮ್ಮಿ 125 ಅಡಿ 130 ಅಡಿ ಬರ್ತದೆ ನೋಡಿ. ಒಳ್ಳೆ ನೀಟಾಗಿ ಗೇಟ್ ಮಾಡಿ ಗೇಟ್ ಹಾಕ್ಸಿದ್ದಾರೆ. ಒಂದು 4-5 ತೆಂಗಿನ ಗಿಡ ಐತೆ. ಬೋರ್ಗಲ್ಲಿಲ್ಲ ಮಾತ್ರ. ಜಾಗ ಮಾತ್ರ ಸೂಪರಾಗಿದೆ. ರೆಡ್ ಸಾಯಲು ಯಾರೋ ಒಂದು 20-30 ಕುಂಟೆ ಸಾಕು. ಒಂದು ಪೆನ್ಷನ್ ಮಾಡ್ಕ ಗೇಟ್ ಹಾಕ್ಕೊಂಡು ಗೇಟು ಬೋರ್ ಹಾಕ್ಸ್ಕೊಂಡು ಮನೆ ಮಾಡ್ಕಿರಮ್ಮ ಅನ್ನೋರ್ಗೆ ಮಾತ್ರ ಸೂಪರಾಗಿದೆ ನೋಡಿ ತೋಟ. ಜಾಗ ಬಾಗಿಸಾಗಿ ಸ್ಕ್ವೇರ್ ಆಗಿದೆ. ಒಂದು 4 ತೆಂಗಿನ ಗಿಡ ಐತೆ. ಒಳ್ಳೆ 9 ಅಡಿ ಕಲ್ಲಾಕ್ಷಿ ನೀಟಾಗಿ ಪೆನ್ಷನ್ ಮಾಡಿದ್ದಾರೆ. ಮೆಸ್ ಪೆನ್ಷನ್ ಮಾಡಿದ್ದಾರೆ. 30 ಕುಂಟೆ ಜಾಗ ಮಾತ್ರ ಸೂಪರಾಗಿದೆ. ಇವರು 2,25,000 ಹೇಳ್ತಿದ್ದಾರೆ ಕುಂಟೆ. ಕೂತ್ಕೊಂಡ್ರೆ ಹೆಚ್ಚು ಕಮ್ಮಿ ನೆಗೋಷಿಯಬಲ್ ಆಗುತ್ತಾ. ಡೈರೆಕ್ಟ್ ರಿಜಿಸ್ಟ್ರೇಷನ್ಗೆ ಐತೆ. ರೋಡ್ಗೆ ಹೆಚ್ಚು ಕಮ್ಮಿ 125-140 ಅಡಿ ಬರ್ತದೆ. ಇದಕ್ಕೊಂದು ಬೋರ್ ಹಾಕ್ಸ್ಬಿಟ್ಟು ತೋಟ ಮಾಡಿದ್ರೆ ಇವತ್ತು ಕುಂಟೆ 3 ಲಕ್ಷಕ್ಕೂ ಇಲ್ಲ. ನಾಳೆ ಸೈಟ್ ಆಗಂತ ಜಾಗ ಬೇಕಾರೆ ಜಾಗ ನೋಡಿ ಸೂಪರಾಗಿದೆ. ಪರ್ಚೇಸ್ ಮಾಡಿರೋಂಥ ಜಾಗ. ಲೀಗಲ್ ಡಾಕ್ಯುಮೆಂಟು. ಜನರಲ್ಲು. ಮೈಸೂರಿಂದ 38-39 ಕಿಲೋಮೀಟ್ರ್ ಆಗುತ್ತಾ. ಬೆಂಗಳೂರಿಂದ 120 ಕಿಲೋಮೀಟ್ರ್ ಆಗುತ್ತಾ. ಕುಂಟೆ 2,25,000 ಹೇಳ್ತಾರೆ. ಏನೋ ಕೂತ್ಕೊಂಡ್ರೆ ಒಂದು 5,000 ಹೆಚ್ಚು ಕಮ್ಮಿ ನೆಗೋಷಿಯಬಲ್ ಆಗ್ಬೋದು. ಡೈರೆಕ್ಟ್ ರಿಜಿಸ್ಟ್ರೇಷನ್ಗೆ ಐತೆ. ಊರು ಕರೆಂಟ್ ತಗೊಂಡು ಮನೆ ಕಟ್ಕೊಂಡು ಒಂದು ಹಸುನ ಫಾರಮ್ ಮಾಡ್ಕೊಂಡು ಮೇಕೆ ಸಡ್ಡು ಏನು ಬೇಕಾದ್ರೂ ಮಾಡ್ಕೊ ಆರಾಮಾಗಿರ್ಬೋದು. ಬಸ್ ರೋಡಿಂದ ಒಳಗಡೆಗೆ ಒಂದು ಅರ್ಧ ಕಿಲೋಮೀಟ್ರು ಈ ರಸ್ತೆಗೆ ಇರುವಂಥ ಜಾಗ. ಲೀಗಲ್ ಡಾಕ್ಯುಮೆಂಟು. ಜನರಲ್ಲು. ಡೈರೆಕ್ಟ್ ರಿಜಿಸ್ಟ್ರೇಷನ್ಗಿದೆ.